ಗುಡ್ ಮಾರ್ನಿಂಗ್ ಎವ್ರಿವನ್, ಹೇಗಿದ್ದೀರಾ ಎಲ್ಲ? ಇದು ನನ್ನ ಲಾಗ್ ಚಾನಲ್ ಆಗಿರುತ್ತೆ. ಇವತ್ತು ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ಲೈಮೇಟು ಸ್ವಲ್ಪ ಬಿಸಿಲು ಬಿದ್ದಿದೆ, ಅಂದರೆ ಇವಾಗ ಜಾಸ್ತಿ ಚಳಿ ಅಲ್ವಾ, ಎಲ್ರಿಗೂ ಗೊತ್ತಿರೋದೆ. ಬ್ಯಾಂಗ್ಳೂರಲ್ಲಿ ಮನೆ ನೋಡಿ ಎಲ್ಲ ಹೆಂಗಾಗಿದೆ. ಇವನು ಆಟ ಆಡ್ತಾ ಇದ್ದಾನೆ. ಮಲಗಿಸಿದ್ರೆ ಅಂದರೆ ಮಲಗ್ತಾ ಇರಲಿಲ್ಲ, ಅದಕ್ಕೆ ಸುಮ್ಮನೆ ಇವನ ಜೊತೆ ನಾನು ಹಿಂಗೆ ಕೆಲಸಗಳನ್ನ ಬಿಟ್ಕೊಂಡು ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದರೆ ಕೆಲಸಗಳು ಆಗಲ್ಲ ಅಂತ ಹೇಳಿ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ. ಇವತ್ತು ರಕ್ಷಿತ್ ಊರಿಂದ ಬಂದರು ಬೆಳಗ್ಗೆ, ಅಂದರೆ ಒಂದೆರಡು ದಿನದಿಂದ ಊರಿಗೆ ಹೋಗಿದ್ರು, ಬಂದಿದ್ದಾರೆ. ನೋಡೋಣ ಏನೆಲ್ಲ ಅತ್ತೆ ಕೊಟ್ಟು ಕಳಿಸಿದ್ದಾರೆ ಊರಿಂದ. ಅಂದರೆ ಊರಲ್ಲಿ ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗಿದ್ರು. ಮತ್ತು ಏನೇನೆಲ್ಲ ಕೊಟ್ಟು ಕಳಿಸಿದ್ದಾರೆ ಊರಿಂದ ಬರುವಾಗ ಅಂತ ತೋರಿಸ್ಕೊಡ್ತೀನಿ. ಅಂದರೆ ಊರಿಂದ ಬರುವಾಗ ಸ್ವಲ್ಪ ಸ್ಪೆಷಲ್ ಆಗಿರುತ್ತಲ್ವ ಏನಾದರೂ ಅಂತ ಹೇಳಿ. ಇವಾಗ ನೋಡೋಣ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ. ಏನಮ್ಮ ಊರಲ್ಲಿನೂ ಜಾತ್ರೆ ಇತ್ತು, ಜಾತ್ರೆಗೆ ಹೋಗಿದ್ರು. ಯಾರೆಲ್ಲ ಆ ಕಡೆ ಇರೋರಿಗೆ ಗೊತ್ತಿರುತ್ತೆ. ಜಾತ್ರೆ ಅಂದರೆ ಗೊಡ್ಚಿ ಜಾತ್ರೆ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ಇವರು ಕೂಡ ಅದಕ್ಕೆ ಹೋಗಿದ್ರು. ನಮ್ಗೆ ಹೋಗೋಕ್ಕಾಗಿಲ್ಲ, ಯಾಕೆಂದರೆ ಇವಾಗ ಶ್ರೇಯಾಂತ್ಗೆ ಎಕ್ಸಾಮ್ಸ್ ಇರೋದ್ರಿಂದ ಹೋಗಿಲ್ಲ. ಅದಕ್ಕೋಸ್ಕರ ಏನಮ್ಮ ಏನ ಕಳ್ತಾ ಇರೋದು? ಏನಾಯ್ತು ಮಗ್ನೆ? ಧಾರವಾಡ ಪೇಡ ತಿಂತಿ? ಧಾರವಾಡ ಪೇಡ ಬಾಕ್ಸ್. ಮತ್ತೆ ಚಿನ್ನಿ ಎತ್ಕೋ ಇದನ್ನ. ಅಂದ್ರೆ ಈ ಗೊಡ್ಚಿ ಜಾತ್ರೆ ಅಂತಂದ್ರನ ಬಳದ ಹಣ್ಣಿನ ಜಾತ್ರೆ ಅಂತ ಹೇಳ್ಬೋದು. ಇದು ಬಳದ ಹಣ್ಣು. ಇದು ಯಾರಿಗೆಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೀವು ಏನು ಬೇಲದ ಹಣ್ಣು ಅಂತ ಹೇಳ್ತಾರೆ ಇಲ್ಲಿ, ಅದು. ಮತ್ತೆ ಸ್ವಲ್ಪ ಪೇರು ಕೊಟ್ಟು ಕಳಿಸಿದ್ದಾರೆ. ಏನು ಚಿನ್ನಿ ನೋಡಿ, ಪೇರು. ಮತ್ತೆ ಇದು ಬೇಲದ ಹಣ್ಣು, ಬಳದ ಹಣ್ಣು ಅಂತಾರೆ, ಬೇಲದ ಹಣ್ಣು ಅಂತಾರೆ. ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ. ಈ ಜಾತ್ರೆನೇ ಇದ್ರದ್ದು ಅಂತ ಹೇಳ್ಬೋದು. ಏನಮ್ಮ ಮಲಗ್ತೀಯಾ? ಇದು ಎತ್ಕೋ ಅಪ್ಪು. ಅಪ್ಪು ಇದು ಎತ್ಕೋ. ಎಲ್ಲಿಟ್ಟೆ ಅದನ್ನ? ಇಟ್ಟು ಸಜ್ಜಿ ರೊಟ್ಟಿ ಇಷ್ಟು ಕ್ರಿಸ್ಪಿ ಆಗಿದೆ. ಇಷ್ಟೊಂದಿದೆ. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ.
ನೆಕ್ಸ್ಟ್ ಸ್ವಲ್ಪ ಒಣ ಕೊಬ್ಬರಿ ಇಷ್ಟೊಂದಿದೆ. ಸ್ವಲ್ಪ ಶೇವು, ಸ್ವಲ್ಪ ತುಪ್ಪ, ಇದು ಚಟ್ನಿ ಪುಡಿ, ಇದು ಶೇಂಗಾ ಚಟ್ನಿ ಪುಡಿ. ಇದು ಯಾವುದು ನೆನಪಿಗೆ ಬರ್ತಾ ಇಲ್ಲ ಹೇಳಕ್ಕೆ, ಅಗಸಿ ಚಟ್ನಿ ಪುಡಿ. ಇದು ಮಾದಲಿ ತಿನ್ನುವಾಗ ತೋರಿಸ್ತೀನಿ. ನೆಕ್ಸ್ಟು ಇದು ಬೇಲದ ಹಣ್ಣಿಂದು ಬೆಲ್ಲ ಹಾಕಿ ಇದು ರೆಡಿ ಮಾಡಿರೋದು. ಇದು ಯಾರಿಗೋ ಅವ್ರ ಫ್ರೆಂಡ್ಸಿಗೆ ಕೊಡಕ್ಕಂತೆ ಇದೆಲ್ಲ ರೆಡಿ ಮಾಡಿರೋದು. ಇದು ಓಪನ್ ಮಾಡಿ ತೋರಿಸ್ತೀನಿ. ಈ ತರ ಇರುತ್ತೆ, ಚೆನ್ನಾಗಿರುತ್ತೆ, ಸ್ವೀಟ್ ಆಗಿ. ಇದು ಲಾಡು. ಇಲ್ಲಿ ಜೋಳದ ಹಿಟ್ಟು ಕೊಟ್ಟು ಕಳಿಸಿದ್ದಾರೆ. ಯಾವಾಗಲೂ ದೂರಿಂದ ತರ್ತೀವಿ, ನೀಟಾಗಿ ಪ್ಯಾಕ್ ಮಾಡಿ. ಇವಾಗ ಇದೆಲ್ಲ ಇದರಲ್ಲಿ ಹಾಕಿ ಎತ್ತಿಡ್ತೀನಿ. ಎತ್ತಿಟ್ಟು ಕೆಲಸಗಳನ್ನ ಶುರು ಮಾಡ್ಕೋತೀನಿ. ಯಾಕಂದರೆ ಬೇಗ ಮಾಡಬೇಕು. ಸ್ವಲ್ಪ ತರಕಾರಿಯನ್ನು ಕೊಟ್ಟು ಕಳಿಸಿದ್ದಾರೆ. ಅಲ್ಲಿ ಚೆನ್ನಾಗಿರುತ್ತಲ್ಲ ತರಕಾರಿ, ಜಾಸ್ತಿ ಗೋರಿಕಾಯಿ ಮತ್ತೆ ನಾಟಿ ಸೌತೆಕಾಯಿ. ಈ ಥರ 1 kg ಏನೋ ಇದೆ, ಇಷ್ಟು ಕೊಟ್ಟಿದ್ದಾರೆ. ನೋಡೋಣ. ಇದೆಲ್ಲ ಇವಾಗ ಇದನ್ನೆಲ್ಲ ಎತ್ತಿಡಬೇಕು. ಎತ್ತಿಟ್ಟು ಸ್ವಲ್ಪ ಕೆಲಸಗಳನ್ನ ಮಾಡ್ಕೊತೀನಿ ಬೇಗ. ಹಂಗಿದ್ದು ಇದೆಯಲ್ವಾ, ರೊಟ್ಟಿ ಇದೆಯಲ್ವಾ, ಇದಕ್ಕೆ ಸ್ವಲ್ಪ ಮೊಳಕೆ ಕಟ್ಟಿದ ಕಾಳಿನ ಪಲ್ಯ ಮಾಡಿ, ಸ್ವಲ್ಪ ಮಜ್ಜಿಗೆ ಹುಳಿ ಮಾಡಿ, ಸ್ವಲ್ಪ ರೈಸ್ ಮಾಡಿಬಿಡ್ತೀನಿ. ಅಂದರೆ ಕೆಲಸ ಮುಗಿಯುತ್ತೆ ಇವತ್ತಿನ ಕೆಲಸ. ಇವನು ಮಲ್ಕೊಳ್ತಾ ಇಲ್ಲ. ಮಲ್ಕೊಂಡ್ರೆ ನಂಗೆ ಬೇಗ ಆಗುತ್ತೆ ಕೆಲಸ. ಇವನು ಮಲ್ಕೊಳ್ತಾನೆ ಇಲ್ಲ. ನೋಡೋಣ, ಮಲಗಿದ್ರೆ ಮಲಗಿಸ್ಬಿಟ್ಟು ಮಾಡಬೇಕು ಅಂತ ಅನ್ಕೊಂತಿದ್ದೀನಿ. ಚಿನ್ನಿ ಬಾ ಬಾ, ಇಲ್ಲಿ ಬೇಗ ಬಾ ಬಾರಮ್ಮ. ಮಲ್ಕೊಳ್ಳಲ್ಲ ಇವನು, ಮಲ್ಗಲ್ಲ ಇವತ್ತು. ಇವ್ನು ಹಿಂಗೆ ಹೇಳ್ಕೊಂಡ್ರೆ, ಇವ್ನು ನೋಡ್ಕೊಂಡಿದ್ರೆ ಕೆಲಸ ಆಗಲ್ಲ. ಈ ಥರ ಟಾಯ್ಸ್ ಅವನಿಗೆ. ಇನ್ನೊಂದಿತ್ತು, ಎಲ್ಲೋ ಎತ್ತಿಟ್ಟಿದ್ದೀನಿ. ಈ ಥರ ಇದು ಈರ್ಗೆ ಈ ಥರ ಮಾಡಿದರೆ ಹಿಂಗೆ ಫ್ಲವರ್ ಥರ ಬರುತ್ತೆ, ನೋಡ್ಬೋದು. ಇನ್ನೊಂದು ಕೊಟ್ಟು ಇಟ್ಟಿದ್ದಾರೆ, ಎತ್ತಿಟ್ಟಿದ್ದೀನಿ ಅದನ್ನು. ನೆಕ್ಸ್ಟು ನನಗೆ ಬಳೆಗಳು, ಇದು ಗ್ಲಾಸ್ದಲ್ವಾ, ಅದಕ್ಕೆ ಈ ಥರ ಪ್ಯಾಕ್ ಮಾಡಿ ಕಳಿಸಿರೋದು. ಬಾಕ್ಸಲ್ಲಿ ತೋರಿಸ್ತೀನಿ. ಇಲ್ಲಿ ಗಟ್ಟಿ ಬಳಿ ಎಷ್ಟೊಂದು ನನಗೆ ಸಿಗತ್ತೇನೋ ಗೊತ್ತಿಲ್ಲ, ನಮಗೆ ಹೋಗೋಕ್ಕಾಗಲ್ಲ ಅಲ್ಲ, ಅದಕ್ಕೆ ಈ ಥರ ಗಟ್ಟಿ ಬಳಿ ಹೇಳಿ ಕಳಿಸಿದ್ದೆ. ಓಕೆ,
ನೋಡಿ ಈ ಥರ ಕೊಟ್ಟು ಕಳಿಸಿದ್ದಾರೆ. ಸ್ಯಾರಿ ಎಲ್ಲ ಹಾಕೊಂಡಾಗ ಚೆನ್ನಾಗಿರುತ್ತೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಈ ಥರ ಆಯಿತು 1 ಡಜನ್ ಬಳೆ ಕಾಜಿಂದು. ನೆಕ್ಸ್ಟು ಇದೊಂದು ಜೊತೆ 2-4 ನನ್ನ ಸೈಜ್ ಬಂದು. ಅದಕ್ಕೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬ್ಯಾಂಗಲ್ಸ್ ನೋಡಿ, ಇವಾಗ ಇದೆಲ್ಲ ಎತ್ತಿಟ್ಟು ಬೇಗ ಕೆಲಸ ಮಾಡ್ಕೋತೀನಿ. ಹಂಗೆ ಇರ್ತೀನಿ. ಆಮೇಲೆ ನೀಟಾಗಿ ದುಡಿಸಿಟ್ಕೊಳ್ಳೋಣ ಅಂತ ಇವಾಗ ಇದರಲ್ಲೇ ಹಾಕಿರ್ತೀನಿ. ಯಾಕಂದರೆ ತೋರಿಸ್ಬಿಡೋಣ ಒಂದು ಟೈಮು. ಆಮೇಲೆ ಅಂದರೆ ಅವ್ನು ಸುಮ್ಮನೆ ಇರಲ್ವಲ್ಲ, ಅದಕ್ಕೆ ಇನ್ನೊಂದು ಟಾಯ್ ಕೊಟ್ಟು ಕಳಿಸಿದ್ದಾರೆ. ಏನು ಅಂತ ತೋರಿಸ್ತೀನಿ. ಆಮೇಲೆ ಎತ್ತಿಡ್ತೀನಿ. ಇಲ್ಲೆಲ್ಲೋ ಹಾಕಿಟ್ಟೆ ಅದನ್ನು. ಇದೊಂದು ಕೊಟ್ಟು ಕಳಿಸಿದ್ದಾರೆ ಅವನಿಗೆ ಮಾತ್ರ. ಇವಾಗ ಬೇಗ ಕೆಲಸಗಳನ್ನು ಮಾಡಿಕೊಂಡು ಬರೋಷ್ಟೊತ್ತಿಗೆ ಲಂಚ್ ರೆಡಿ ಮಾಡಬೇಕು. ಲಂಚ್ ರೆಡಿ ಮಾಡ್ತೀನಿ. ಮೊಳಕೆ ಕಟ್ಟಿದ ಕಾಳಿನ ಪಲ್ಯ ಮಾಡಿದೆ. ಇವತ್ತಿನ ಊಟಕ್ಕೆ ಮಜ್ಜಿಗೆ ಹುಳಿ ಮಾಡಿದ್ದೀನಿ. ಟೊಮೆಟೊ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಹಿಟ್ಟು ಹಚ್ಚಿದ ಮಜ್ಜಿಗೆ ಹುಳಿನ ಮಾಡಿದ್ದೀನಿ. ಇವಾಗ ರೈಸ್ ಮಾಡ್ಕೋತೀನಿ ಬಿಸಿಯಾಗಿ. ನೋಡಿ ಇವತ್ತಿನ ಊಟದ ಮೆನು. ಹಾಗೆ ರೊಟ್ಟಿ ಇದೆಯಲ್ಲ, ಮತ್ತು ಇದು ಕೂಡ ಇದೆ. ಇಷ್ಟು ಇವಾಗ ಅಡುಗೆ ಆಗಿದೆ. ರೈಸ್ ಮಾಡ್ಕೋತೀನಿ. ಇದರಲ್ಲಿ ತುಪ್ಪ ಇದೆ 2 ಬಾಕ್ಸಲ್ಲಿ. ಸೌತೆಕಾಯಿ ಹೆಚ್ಚಿದ್ದೀನಿ. ಪೇರೂ ಸ್ವಲ್ಪ ಹಾಕ್ತಿದ್ದೀನಿ. ಊಟಕ್ಕೆ ಊಟ ಮಾಡ್ಕೋತೀನಿ. ರೈಸ್ ಮಾಡ್ಕೋತೀನಿ ಇವಾಗ. ಇದಾಗಿತ್ತು ಇವತ್ತಿನ ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್ ಮಾಡಿ. ಊರಿಂದ ಬರುವಾಗ ಇದೇ ಬ್ಯಾಗಲ್ಲಿ ಎಲ್ಲನೂ ಎತ್ಕೊಂಡು ಬಂದಿರೋದು. ಈ ಥರ ರೊಟ್ಟಿ ತೊಗೊಂಡು ಬಂದರೆ ಒಂದು 2 ಡೇಸ್ ನಾನು ಮಾಡಲ್ಲ ರೊಟ್ಟಿನ. ಚಟ್ನಿ, ಮೊಸರು, ಕಾಳು, ಪಲ್ಯ ಈ ಥರ ಸ್ವೀಟ್ಸ್ಗಳನ್ನೇ ತಿನ್ನೋದು. ಸ್ವಲ್ಪ ನನಗೂ ಚಟ್ನಿ ಅದೆಲ್ಲ ಮಾಡಿ ಕಳಿಸಿರ್ತಾರಲ್ಲ, ಮಗು ಇದೆ ಅಂತ, ಅವನಿದ್ರೆ ಮಾಡ್ಕೊಳಕ್ಕಾಗಲ್ಲ ಅಂತ ಮಾಡಿ ಕೊಟ್ಟು ಕಳಿಸಿರ್ತಾರೆ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ. ಮತ್ತು ಇನ್ನೊಂದು ಪ್ರೊಡಕ್ಟಿವ್ ವ್ಲಾಗ್ ಜೊತೆ ಸಿಗ್ತಾ, ಅಲ್ಲಿವರೆಗೂ ಬಾಯ್ ಬಾಯ್.